4 ವರ್ಷಗಳಿಂದ ಈ ಸ್ವತ್ತು ಪಡೆಯುವಲ್ಲಿ ವಿಳಂಬವಾಗುವುದರ ಜೊತೆಗೆ ನಾಗರಿಕರಿಗೆ ಸ್ವತ್ತಿನ ತಿದ್ದುಪಡಿಯಲ್ಲಾಗುತ್ತಿದ್ದ ಮಾನಸಿಕ ಹಿಂಸೆಯನ್ನ ತಪ್ಪಿಸಲು ಅರಸೀಕೆರೆ ನಗರಸಭೆಯು ಸಮೀವುಲ್ಲಾ ಅವರ ಅಧ್ಯಕ್ಷತೆಯಲ್ಲಿ ಸ್ಥಳದಲ್ಲಿಯೇ ಈ ಸ್ವತ್ತು ನೀಡುವ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ಇನ್ನು ಅರಸೀಕೆರೆ ನಗರಸಭಾ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ಅವರು ಪ್ರತಿ ವಾರ್ಡಿನಲ್ಲಿ ಸಂಚರಿಸಿ ಸ್ಥಳದಲ್ಲೇ ಈ ಸ್ವತ್ತು ನೀಡುವ ಮಹತ್ತರವಾದ ತೀರ್ಮಾನ ಕೈಗೊಂಡಿರುವುದು ನಿಜಕ್ಕೂ ಸಾರ್ವಜನಿಕರ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಇನ್ನು ಈ ವಿಷಯದ ಬಗ್ಗೆ ಮಾತನಾಡಿದ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ಅವರು ಸ್ಥಳದಲ್ಲಿಯೇ ಈ ಸ್ವತ್ತು ನೀಡುವ ಅವಕಾಶವನ್ನ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವುದರ ಜೊತೆಗೆ ತಮ್ಮ ನಿವೇಶನ ಮತ್ತು ಮನೆಯ ಈ ಸ್ವತ್ತು ಪಡೆಯಲು ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲದೆ ನೇರವಾಗಿ ನಗರಸಭೆ ಕಚೇರಿಯ ಸಿಬ್ಬಂದಿಗಳು ನಗರಸಭಾ ಅಧ್ಯಕ್ಷರ ಸಮ್ಮುಖದಲ್ಲಿ ಪಡೆದುಕೊಳ್ಳಬಹುದರ ಜೊತೆಗೆ ತಮಗೆ ತಿಳಿದಿರುವ ಅಕ್ಕಪಕ್ಕದ ಮನೆಯವರಿಗೂ ಈ ಸೌಲಭ್ಯದ ಬಗ್ಗೆ ತಿಳಿಸಿ ಎಂದು ಮನವಿ ಮಾಡಿದರು. ಅಭಿನಯ ಅಂತ ಹೇಳಿ ಅಭಿಯಾನ ಅಂತ ಹೇಳಿ ನಗರಸಭೆಯಿಂದ ಏನು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಇವತ್ತೇನು ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಇದು ಅವರ ಆಸ್ತಿಯಲ್ಲಿ ಯಾವುದೇ ತಿದ್ದುಪಡಿ ಇರೋಂಥದ್ದು ಸಂಬಂಧಪಟ್ಟ ದಾಖಲೆ ತಗೊಂಬಂದು ಕೊಟ್ಟರೆ ಸರ್ಕಾರ ಒಂದು ಗಡುವು ನಿರ್ಧಾರ ಒಂದು ಸಮಯ ಕೊಟ್ಟಿದೆ. ಈ ತಿಂಗಳು ಕೊನೆಯವರೆಗೂ 25ನೇ ತಾರೀಕುವರೆಗೂ ನಗರಸಭೆ ಕಚೇರಿಗೆ ತಮ್ಮ ಹತ್ರ ಇರೋ ಸಂಬಂಧಪಟ್ಟ ದಾಖಲೆಗಳ ತಿದ್ದುಪಡಿ ಮಾಡೋಂಥದ್ದು ಯಾವುದರ ನಿಮ್ಮ ಆಸ್ತಿ ಇದ್ರೆ ತಗೊಂಬಂದು ಕೊಟ್ರೆ ನೇರವಾಗಿ ನಾವು ನಿಮಗೆ ಮನೆ ಬಾಗಿಲಿಗೆ ನಿಮ್ಮ ತಿದ್ದುಪಡಿ ಮಾಡಿ ನಿಮ್ಮ ಈ ಸ್ವತ್ತು ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ತೀವಿ ಅಂತ ಹೇಳಿ ಸರ್ಕಾರ ಇದೊಂದು ಕಾರ್ಯಕ್ರಮ ಮಾಡಿದೆ. ಒಂದು ಆಮೇಲೆ ಇದ್ರ ಜೊತೆಲೇ ಇನ್ನು ಕೆಲವೇ ದಿನದಲ್ಲಿ ಮುಂದಿನ ಶನಿವಾರ ಭಾನುವಾರ ಮುಂದಿನ 4th ಸ್ಯಾಟರ್ಡೆ ಸಂಡೇ ಶನಿವಾರ ಭಾನುವಾರ ಅರಸೀಕೆರೆ ನಗರಲ್ಲಿ ಕೆಂಗಾಲ್ ದೇವಸ್ಥಾನ ಹತ್ರ ವಾರ್ಡ್ ನಂಬರ್ 20, 21ರ 2 ವಾರ್ಡಿನ ಸಾರ್ವಜನಿಕರಿಗೆ ನಿಮ್ಮ ಸಂಬಂಧಪಟ್ಟ ನಿಮ್ಮ ಆಸ್ತಿಯ ದಾಖಲೆಗಳನ್ನು ತಂದುಕೊಟ್ರೆ ಆ ದೇವಸ್ಥಾನ ಹತ್ರನೇ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಈ ಸ್ವತ್ತು ಅಲ್ಲೇ ಒಂದು ಕೊಡಂತ ಒಂದು ಕಾರ್ಯಕ್ರಮ ಆಂದೋಲನವನ್ನು ಮಾಡಬೇಕು ಅಂತ ಇದ್ದೀವಿ. 24, 25 ಸೆಕೆಂಡ್ ಸ್ಯಾಟರ್ಡೆ 4th ಸ್ಯಾಟರ್ಡೆ ಶನಿವಾರ ಭಾನುವಾರ 2 ದಿನ ಅಲ್ಲಿ ಕೆಂಗಾಲ್ ದೇವಸ್ಥಾನ ಹತ್ರ ನಾವು ಈ ಸ್ವತ್ತು ಕಾರ್ಯಕ್ರಮವನ್ನು ಅಲ್ಲಿ ಮನೆ ಬಾಗಿಲಿಗೆ ನಿಮಗೆ ಕೊಡಬೇಕು ಅನ್ನೋ ಒಂದು ನಮ್ಮ ನಗರಸಭೆ ಕಚೇರಿ ನಮ್ಮ ಆಯುಕ್ತರು ಮತ್ತೆ RO ಮತ್ತು ಸಿಬ್ಬಂದಿ ನಮ್ಮ ಅವರ ಎಲ್ಲ ಒಂದು ಆಸೆಯಂಗೆ ನಮ್ದು ಎಲ್ಲ ಸಾರ್ವಜನಿಕರ ಒಂದು ಇದರಲ್ಲಿ ನಾವು ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿ ಈ ಸ್ವತ್ತು ಅದೇ ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸೋ ಕಾರ್ಯಕ್ರಮವನ್ನು ಮಾಡ್ತೀವಿ.